ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ನಲ್ಲಿ ನಾವು ಕೆ ವತಿಯಿಂದ ನಡೆಯಲಿರುವಂಥ ಒಂದು ಕ್ರೈಸ್ 875 ಶಿಕ್ಷಕರ ಒಂದು ನೇಮಕಾತಿ ಪ್ರಕ್ರಿಯೆ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಪೂರ್ತಿಯಾಗಿ ವಿಡಿಯೋ ನೋಡಿ. ಈ ಒಂದು ವಿಡಿಯೋದಲ್ಲಿ ಯಾವಾಗ ಅಧಿಸೂಚನೆ ಆಗುತ್ತೆ, ಎಕ್ಸಾಮ್ ಯಾವಾಗ, ಮತ್ತು ನೇಮಕಾತಿ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಅರ್ಹತೆಗಳು ಏನಿರಬೇಕು ಮತ್ತು ಅಧ್ಯಯನ ತಂತ್ರಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಈಗಾಗಲೇ ಇವತ್ತೇ ಬಂದಿರುವಂಥ ಒಂದು ಪತ್ರಿಕಾ ಹೇಳಿಕೆಯ ಪ್ರಕಾರ ಜೂನ್ 20ರಂದು ಒಂದು ಅಧಿಸೂಚನೆ ಆಗುವಂಥ ಸಾಧ್ಯತೆ ಇದೆ ಮತ್ತು ಆಗಸ್ಟ್ ತಿಂಗಳಲ್ಲಿ ಎಕ್ಸಾಮ್ ನಡೆಸ್ತಾರೆ. ಅದಕ್ಕಿಂತ ಮುಂಚೆ ವಿದ್ಯಾಶಾರದೆ ವತಿಯಿಂದ ಹೊಸ ಆನ್ಲೈನ್ ಬ್ಯಾಚ್ ಕೋರ್ಸ್ಗಳನ್ನು ಪ್ರಾರಂಭ ಮಾಡಿರುವಂಥದ್ದು. GPSTR ಅಭ್ಯಾಸ್, HSTR ಚಾಂಪಿಯನ್ ಮತ್ತು PSTR ವಿಜಯ್ ಅನ್ನುವಂಥ 3 ಬ್ಯಾಚ್ ಕೋರ್ಸ್ಗಳನ್ನು ಆರಂಭ ಮಾಡಿರುವಂಥದ್ದು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಬ್ಯಾಚ್ ಕೋರ್ಸ್ಗಳಿಗೆ ಜಾಯ್ನ್ ಆಗ್ಬೋದು. ಯಾವುದೇ ಒಂದು ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆದರೂ ಸಹ 3 ಬ್ಯಾಚ್ ಕೋರ್ಸ್ನ ಕ್ಲಾಸ್ಗಳನ್ನು ಕೇಳ್ಬೋದು. ಪ್ರತಿದಿನ ಲೈವ್ ಆನ್ಲೈನ್ ತರಗತಿಗಳಿರುತ್ತೆ, ಹಿಂದಿನ ಪರೀಕ್ಷೆಗಳ ಪ್ರಶ್ನೋತ್ತರಗಳ ವಿಶ್ಲೇಷಣೆ ಇರುತ್ತೆ, ರೆಕಾರ್ಡಿಂಗ್ ತರಗತಿ ಇರುತ್ತೆ, PDF ನೋಟ್ಸ್ ಕೊಡ್ತೀವಿ. ಡೈಲಿ 8:30 PM ಟು 10 PM 1.5 ಗಂಟೆ ಲೈವ್ ಕ್ಲಾಸ್ ಇರುತ್ತೆ. ನಿಮ್ಮದು ಮಿಸ್ ಆದರೂ ರೆಕಾರ್ಡಿಂಗ್ ಕ್ಲಾಸಸ್ ಕೇಳ್ಬೋದು. ವಸತಿ ಶಿಕ್ಷಣಗಳ ಒಂದು ಸಂಘಗಳ ಅಡಿಯಲ್ಲಿ 875 ಕಳೆದ 2 ವರ್ಷಗಳಿಂದ ಸುದ್ದಿಯಲ್ಲಿದ್ದಂಥ ಒಂದು ವಿಚಾರ ಇದು. 875 ಶಿಕ್ಷಕರ ನೇಮಕಾತಿ. 8,000ಕ್ಕಿಂತ ಜಾಸ್ತಿ ಒಂದು ಹುದ್ದೆಗಳು ಖಾಲಿ ಇದ್ದರೂ ಸಹ ಈಗ ಅವರು ಭರ್ತಿ ಮಾಡಿಕೊಳ್ತಾ ಇರುವಂಥದ್ದು 875 ಆರ್ಥಿಕ ಇಲಾಖೆ ಅನುಮೋದನೆ ನೀಡುವಂಥ ಒಂದು ಹುದ್ದೆಗಳು. ಇದರಲ್ಲಿ ಎಲ್ಲ ಶಿಕ್ಷಕರ ಹುದ್ದೆಗಳು ಬರುತ್ತೆ. ಅರ್ಹತೆಗಳು ಏನಿರಬೇಕು, TET ಕಡ್ಡಾಯ. ನೋಡಿ, ಇದು ಇಂಪಾರ್ಟೆಂಟಾ, ಭಾಳಷ್ಟು ಜನರಿಗೆ ಒಂದು ಕ್ಲಾರಿಟಿ ಇಲ್ಲ. ಯಾಕಂದರೆ HSTRಗೆ TET ಕಡ್ಡಾಯ ಇಲ್ಲ. ಆದ್ರೆ ಇಲ್ಲಿ ಕಂಪಲ್ಸರಿ ಏನು ಮಾಡಿದ್ದಾರೆ ಅಂತಂದ್ರೆ ಒಂದು TETಯನ್ನು ಕಡ್ಡಾಯ ಮಾಡಿರುವಂಥ TET ಕಡ್ಡಾಯ. TET ಆದವ್ರು ಮಾತ್ರ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು. ಯಾವೆಲ್ಲ ಹುದ್ದೆಗಳಿವೆ, ಎಷ್ಟಿವೆ ನೋಡಿ. ಅಧಿಸೂಚನೆಗೆ ಸಲ್ಲಿಕೆಯಾಗಿರುವಂಥ KA ಬೋರ್ಡ್ಗೆ ಎಕ್ಸಾಮನ್ನು ನಡೆಸಲಿಕ್ಕೆ ಅಧಿಸೂಚಿತವಾಗಿರುವಂಥ ಒಂದು ಹುದ್ದೆಗಳು ಬಂದುಬಿಟ್ಟು ಕನ್ನಡ ಶಿಕ್ಷಕರದು 100 ಹುದ್ದೆಗಳು, ಆಂಗ್ಲ ಶಿಕ್ಷಕರು 100 ಹುದ್ದೆಗಳು, ಹಿಂದಿ ಭಾಷಾ ಶಿಕ್ಷಕರು. ನೋಡಿ, ಭಾಳಷ್ಟು ಜನ ತಿಳ್ಕೊತಾ ಇದ್ರಿ ಹಿಂದಿ ಕ್ಯಾನ್ಸಲ್ ಮಾಡಿದ್ದಾರೆ, ಕಾಲ್ಫಾರ್ಮ್ ಹಾಕುತ್ತಾ ಇಲ್ಲೋ ಅಂತಿಕೊಂಡ. ಹಿಂದಿ ಭಾಷಾ ಶಿಕ್ಷಕರ ಹುದ್ದೆನೂ ಇವೆ 50, ಗಣಿತ ಶಿಕ್ಷಕರಿವೆ 100, ವಿಜ್ಞಾನ ಶಿಕ್ಷಕರು 100, ಸಮಾಜ ವಿಜ್ಞಾನ 150, ಆಮೇಲೆ ಕಂಪ್ಯೂಟರ್ 50, FDA 75, ದೈಹಿಕ ಶಿಕ್ಷಕರು 75 ಮತ್ತು ವಾರ್ಡನ್ 75. ಒಟ್ಟು 875 ಹುದ್ದೆಗಳಿಗೆ ಒಂದು ಆರ್ಥಿಕ ಇಲಾಖೆ ಅನುಮೋದನೆ ನೀಡಿರುವಂಥದ್ದು. ಈ ಹುದ್ದೆಗಳೆಲ್ಲವನ್ನು ಸಹಿತ ಇವತ್ತು KA ಬೋರ್ಡ್ಗೆ ಸಲ್ಲಿಸಿರುವಂಥದ್ದು ನೇಮಕಾತಿ ಮಾಡ್ಕೊಳ್ಳಿಕ್ಕೆ. ಜೂನ್ 20ರಂದು ಅಧಿಸೂಚನೆ ಆಗುತ್ತೆ ನೋಡಿ. ಇವತ್ತೇ ಒಂದು ಪತ್ರಿಕೆಯಲ್ಲಿ ಬಂದಿರುವಂಥ ಒಂದು ಹೇಳಿಕೆ, ಖಾಲಿ ಹುದ್ದೆ ಭರ್ತಿ ಪರ್ವ ಆರಂಭಗೊಂಡಿರುವಂಥದ್ದು ಅಂತಿಕೊಂಡ ನೋಡಿರಿ. ಖಾಲಿ ಹುದ್ದೆಗಳ ಒಂದು ಭರ್ತಿ ಆರಂಭಗೊಂಡಿರುವಂಥದ್ದು 2-3 ದಿನಗಳಲ್ಲಿ ಒಂದು KS ಫಲಿತಾಂಶನೂ ಸಹಿತ ಪ್ರಕಟಗೊಳ್ಳುವಂಥದ್ದು. KPSC ಮತ್ತು KA ವತಿಯಿಂದ ವೇಳಾಪಟ್ಟಿಗಳು ಪ್ರಕಟಗೊಂಡು ಶೀಘ್ರದಲ್ಲೇ ಒಂದು ಅಧಿಸೂಚನೆ ಆಗುವಂಥದ್ದು ನೋಡಿ. ಯಾವೆಲ್ಲ ಹುದ್ದೆಗಳಿಗೆ ಒಂದು ಅಧಿಸೂಚನೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ನೋಡ್ಬೋದು ನೀವು ಇಲ್ಲಿ. KA ವತಿಯಿಂದ ಮತ್ತು KPSC ವತಿಯಿಂದ. KA ವತಿಯಿಂದ ಈಗಾಗಲೇ ಒಂದು ಪೊಲೀಸ್ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗಿರುವಂಥದ್ದು. ಅದೇ ರೀತಿ ಒಂದು DAR 1600 ಆಗುತ್ತೆ. ವಸತಿ ಶಿಕ್ಷಣ ಸಂಘ 875 ಇವೆ. ಇವತ್ತಿನ ಒಂದು ಪೇಪರ್ ಸ್ಟೇಟ್ಮೆಂಟಲ್ಲಿ 800 ಕೊಟ್ಟಿದ್ದಾರೆ. ಜಲಸಂಪನ್ಮೂಲ 122, ಪ್ರವಾಸೋದ್ಯಮ 18, ಕೈಮಗ್ಗ 22. ಇವೆಲ್ಲ ಒಂದು ನೋಟಿಫಿಕೇಷನ್ನು ಇಲ್ಲೇ ಕೊಟ್ಟಿದ್ದಾರೆ ನೋಡಲಿ. ಜೂನ್ 20ರಂದು ಅಧಿಸೂಚನೆ ಹೊರಡಿಸುತ್ತೇವೆ. ಜೂನ್ 23ರಿಂದ ಜುಲೈ 18ರವರೆಗೆ ಅರ್ಜಿಯನ್ನು ಆಹ್ವಾನಿಸಿ ಪರೀಕ್ಷೆ ನಡೆಸಲು ವೇಳಾಪಟ್ಟಿ ಸಿದ್ಧಪಡಿಸಿದ್ದೇವೆ ಎಂದು
KA ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಸನ್ನ ಅವರು ತಿಳಿಸಿರುವಂಥದ್ದು. ಇನ್ನು ಜೂನ್ 15ರಿಂದ ಸಲ್ಲಿಕೆಯಾಗುವಂಥ ಒಂದು ನೇಮಕಾತಿ ಪ್ರಸ್ತಾವನೆಗಳಿಗೆ ಸೆಪ್ಟೆಂಬರ್ 3ರಂದು ಅಧಿಸೂಚನೆಯನ್ನು ಹೊರಡಿಸ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿರುವಂಥದ್ದು. ಈ KPSC ವತಿಯಿಂದ ವಾರ್ಡನ್ ಪೋಸ್ಟ್ ಇವೆ, ಮಹಿಳೆ ಮತ್ತು ಪುರುಷ, ಅದೇ ರೀತಿ ಜಲಸಂಪನ್ಮೂಲ ಇಂಜಿನಿಯರಿಂಗ್ ಪೋಸ್ಟಸ್ ಇವೆ, ಕನ್ನಡ ಸಂಸ್ಕೃತಿ ನಿರ್ದೇಶನಾಲಯ ಅವರು ಸಹಿತ ಈಗಾಗಲೇ 440ಕ್ಕಿಂತ ಜಾಸ್ತಿ ಹುದ್ದೆಗಳಿಗೆ ನೇಮಕಾತಿಗೆ ವೇಳಾಪಟ್ಟಿಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಒಂದು ನೇಮಕಾತಿಗಳ ಒಂದು ಹಬ್ಬನೇ ಆರಂಭ ಆಗ್ತಾಯಿದೆ. ನೋಡಿ, ಈ ಒಂದು 875 ಪೋಸ್ಟ್ಸ್ದು ನೋಟಿಫಿಕೇಷನ್ ಬಂದುಬಿಟ್ಟು ನೋಡಿ 875 ನೋಟಿಫಿಕೇಷನ್ ಬಂದುಬಿಟ್ಟು ಜೂನ್ 20ರಂದು ಅಧಿಸೂಚನೆ, ಅಂದರೆ ಮುಂದೆ ಬರುವಂಥ ಒಂದು ಸೋಮವಾರ ದಿನ ಅಧಿಸೂಚನೆ ಆಗುತ್ತೆ. ಜೂನ್ 23ರಿಂದ ಜುಲೈ 18ರವರೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಮಯ ಕೊಡ್ತಾರೆ. ಆಗಸ್ಟ್ ತಿಂಗಳಲ್ಲಿ ಪರೀಕ್ಷೆ ನಡೆಸ್ತಾರೆ. ಒಟ್ಟಾರೆಯಾಗಿ 2-3 ಮಂತ್ಸಲ್ಲಿ ಕಂಪ್ಲೀಟ್ ಪ್ರೊಸೆಸ್ ಮುಗಿಯುತ್ತೆ. KPSCಗತ್ತಲೆ 2 ವರ್ಷ 3 ವರ್ಷಗಳವರೆಗೂ ಸಹಿತ ಯಾವುದೇ ರೀತಿ ಒಂದು ವೇಟ್ ಮಾಡುವಂಥದ್ದು ಇರಲ್ಲ. ಅದಕ್ಕಾಗಿ ನೀವು ಈಗಲಿಂದಲೇ ಒಂದು ಸಜ್ಜಾದರೆ ಅಂತಂದ್ರೆ ಎಕ್ಸಾಮ್ಗೆ ಒಂದು 2 ತಿಂಗಳ ಪರೀಕ್ಷೆಗೆ ಸ್ಟಡಿ ಮಾಡಲಿಕ್ಕೆ ಟೈಮ್ ಉಳಿಯುತ್ತೆ. ಇನ್ನು ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಇದು ಸಹಿತ ಗೊತ್ತಿರಬೇಕು ನಿಮಗೆ. ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಮಾಡ್ತಾರೆ ಅನ್ನುವಂಥದ್ದು ನೋಡಿ. ಈಗ ಮುಂಚೆಯಿಂದಲೂ ಸಹಿತ ಈ 2011 ಮತ್ತು 2017ರಲ್ಲಿ ಏನು ವಸತಿ ಶಿಕ್ಷಣ ಸಂಘಗಳ ಒಂದು ನೋಟಿಫಿಕೇಷನ್ ಆಗಿತ್ತು, ಆವಾಗ 100 ಅಂಕಗಳ ಒಂದು ಸಾಮಾನ್ಯ ಜ್ಞಾನ GK ಪೇಪರು, ಆಮೇಲೆ 100 ಅಂಕಗಳ ಐಚ್ಛಿಕ ಪತ್ರಿಕೆ ಸ್ಪೆಸಿಫಿಕ್ ಪೇಪರನ್ನು ಇಟ್ಟಿದ್ದಾರೆ. ಈಗಲೂ ಸಹಿತ ಅದೇ ರೀತಿ ಎಕ್ಸಾಮ್ ಪ್ಯಾಟ್ರನ್ನ ಕಂಟಿನ್ಯೂ ಮಾಡ್ಬೋದು. ಮತ್ತು ಋಣಾತ್ಮಕ ಅಂಕಗಳು ಇರುವಂಥದ್ದು, ಮೈನಸ್ ನೆಗೆಟಿವ್ ಮಾರ್ಕಿಂಗ್. ಪ್ರತಿ 4 ಉತ್ತರಗಳು ತಪ್ಪು ಹಾಕಿರಿ ಆ ಥರ ಕರೆಕ್ಟಾಗಿರುವಂಥ 1 ಅಂಕನೂ ಸಹಿತ ನೀವು ಕಳ್ಕೊಬೇಕಾಗತ್ತೆ. ಅದಕ್ಕಾಗಿ ನೋಡಿ ವಿಚಾರ ಮಾಡಿ ಹಾಕಬೇಕು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸುವಂಥ ಅಂಕಗಳ ಆಧಾರದ ಮೇಲೇ ಏನಾಗೋದು ಅಂತಂದರೆ ಒಂದು ಇಲ್ಲಿ ನಿಮ್ಮನ್ನು ನೇಮಕಾತಿ ಮಾಡ್ಕೊಳ್ಳುವಂಥ. ಈ ಬ್ಯಾಕಪ್ ಸ್ಕೋರ್ ಆಗಲಿ, BEdದು, BAದ್ದು, BSc ಯಾವುದೇ ರೀತಿಯ ಒಂದು ಬ್ಯಾಕಪ್ ಸ್ಕೋರನ್ನು ಹಿಡಿಯಲ್ಲ. ಒಟ್ಟಾರೆಗೆ 2 ಎಕ್ಸಾಮು, ಒಂದು ಸೆಕೆಂಡ್ ಪೇಪರು, ಒಂದು GK ಪೇಪರು. ಸ್ಪೆಸಿಫಿಕ್ಕಾಗಿ ಸೆಕೆಂಡ್ ಪೇಪರ್ದವರು ಸಿಲಾಬಸನ್ನು ಕೊಡ್ತಾರೆ, ಅದರ ಪ್ರಕಾರ ಓದ್ಕೋಬೇಕು. ನೋಡಿ, ಯಾವ್ಯಾವ ಹುದ್ದೆಗೆ ಏನೇನು ಅರ್ಹತೆ ಇರಬೇಕು ಅನ್ನುವಂಥದ್ದು ನೋಡಬೇಕು ಅಂದ್ರೆ ನೋಡಿ, ವಾರ್ಡನ್ ಹುದ್ದೆಗೆ BA ಅಥವಾ BScಯನ್ನು ಪದವಿ ಪೂರೈಸಿರಬೇಕು. ಮತ್ತು ಈ ಒಂದು BEd ಅಲ್ಲ, ಇದು BPEd ಏನಾಗಿರಬೇಕು ಅಂದರೆ ಪೂರ್ಣಗೊಳಿಸಿರಬೇಕು. BPEd BA BSc ಮತ್ತು BPEdನ್ನು ಪಾಸ್ ಆಗಿರುವಂಥವರು ವಾರ್ಡನ್ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದು. ಇನ್ನು ಕಂಪ್ಯೂಟರ್ ಶಿಕ್ಷಕರು ನೋಡಿ, ಕಂಪ್ಯೂಟರ್ ಟೀಚರ್ BCಯಲ್ಲಿ ಕಂಪ್ಯೂಟರ್ ಸೈನ್ಸನ್ನು ಅಧ್ಯಯನ ಮಾಡಿರಬೇಕು, BScಯಲ್ಲಿ ಕಂಪ್ಯೂಟರ್ ಸೈನ್ಸನ್ನು ಅಧ್ಯಯನ ಮಾಡಬೇಕು, ಅಥವಾ ಇಂಜಿನಿಯರಿಂಗ್ನಲ್ಲಿ ಇನ್ಫಾರ್ಮೇಷನ್ ಸೈನ್ಸನ್ನು ಅಧ್ಯಯನ ಮಾಡಿರಬೇಕು. ಇವರು ಒಂದು ಕಂಪ್ಯೂಟರ್ ಟೀಚರ್ಗೆ ಅರ್ಹರು. ಇವರು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ದೈಹಿಕ ಶಿಕ್ಷಕರು ನೋಡಿ, ದೈಹಿಕ ಶಿಕ್ಷಕ ಫಿಸಿಕಲ್ ಟೀಚರ್ ನೋಡಿ, ಇಲ್ಲೇ ಬ್ಯಾಕಪ್ಪಲ್ಲಿ ನೋಡಿರಿ. ವಾರ್ಡನ್ ಹುದ್ದೆಗೆ ಕರೆಕ್ಟ್ ಆಯ್ತದ. BA BSc ಪದವಿ ಪಡೆದಿರಬೇಕು, BA ಅಥವಾ BSc, ಆಮೇಲೆ BEd ಪದವಿಯನ್ನು ಪೂರ್ಣಗೊಳಿಸಬೇಕು. BEd ಕಂಪಲ್ಸರಿ ಆಗಿರಬೇಕು. ದೈಹಿಕ ಶಿಕ್ಷಕರ ಹುದ್ದೆಗೆ ದೈಹಿಕ ಶಿಕ್ಷಕರು P ಟೀಚರ್ಗೆ ಬಂದುಬಿಟ್ಟು ಪದವಿ ಪೂರ್ಣಗೊಳಿಸಿರಬೇಕು, BPEd ಪೂರ್ಣಗೊಳಿಸಿರಬೇಕು, ಅಥವಾ ಡಿಪ್ಲೊಮಾ ಇನ್ ಫಿಸಿಕಲ್ ಎಜುಕೇಷನನ್ನು ಪೂರ್ಣಗೊಳಿಸಿರಬೇಕು. ಅದರ ಪದವಿ ಮಾತ್ರ ಕಡ್ಡಾಯ ಆಗಿರಬೇಕು. ಅವ್ರು ಮಾತ್ರ ಅಪ್ಲಿಕೇಶನ್ನ ಹಾಕಬೇಕು. ಇವರು PT ಮಾಸ್ಟರ್ಗೆ ಒಂದು ಕ್ವಾಲಿಫಿಕೇಷನ್. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಸಮಾಜ ವಿಜ್ಞಾನ ಶಿಕ್ಷಕರು, ಸೋಷಿಯಲ್ ಸೈನ್ಸ್ ಟೀಚರು. ಇದು ಭಾಳ ಇಂಪಾರ್ಟೆಂಟಾ ನೋಡಿ. ಸಮಾಜಕ್ಕೆ ರಿಲೇಟೆಡ್ ಆಗಿರುವಂಥ ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ಇವೇನು 5 ಸಬ್ಜೆಕ್ಟ್ ಇದ್ದಾವೆ.
ಈ 5 ಸಬ್ಜೆಕ್ಟಲ್ಲಿ ಮಿನಿಮಮ್ ಎರಡು ವಿಷಯಗಳನ್ನು ಅಧ್ಯಯನ ಮಾಡಿರಬೇಕು ಮತ್ತು ಕಂಪ್ಲೀಟಾಗಿ 1 to 10th ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕಲಿತಿರಬೇಕು. ಕಳೆದ ಬಾರಿ ಸಾಕಷ್ಟು ಹುದ್ದೆಗಳ ಖಾಲಿ ಉಳಿಲಿಕ್ಕೆ ಇದೇ ಕಾರಣ ಆಗಿತ್ತು. ಇಂಗ್ಲೀಷ್ ಮೀಡಿಯಮಲ್ಲಿ ಅಲ್ಲಿ ಟೀಚ್ ಮಾಡಬೇಕಾಗಿರೋದ್ರಿಂದ ಸೋಷಿಯಲ್ ಸೈನ್ಸ್ ಟೀಚರು 1ರಿಂದ 10ನೇ ತರಗತಿ ಕಂಪಲ್ಸರಿಯಾಗಿ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕಲ್ತಿರಬೇಕು. ನೆಕ್ಸ್ಟ್ ಬಂದುಬಿಟ್ಟು ಲ್ಯಾಂಗ್ವೇಜ್ ಟೀಚರ್ಸು ಕನ್ನಡ, ಇಂಗ್ಲೀಷ್, ಹಿಂದಿ, ಉರ್ದು ಇರಲ್ಲ. ಆ್ಯಕ್ಚುಲಿ ಈ ವಸತಿ ಸಂಘಗಳಲ್ಲಿ ಉರ್ದು ಇರಲ್ಲ, ಮೈನಾರಿಟಿ ಸ್ಕೂಲ್ಗಳಲ್ಲಿ ಮಾತ್ರ ಇರುವಂಥದ್ದು. ನೋಡಿ, ಸಂಬಂಧಿಸಿದಂಥ ಒಂದು ವಿಷಯವನ್ನು ಪದವಿಯಲ್ಲಿ ಐಚ್ಛಿಕವಾಗಿ ಅಧ್ಯಯನ ಮಾಡಿರಬೇಕು, ಅಂದರೆ ಆಪ್ಷನಲ್ ಸಬ್ಜೆಕ್ಟಾಗಿ ಎತ್ಕೊಂಡು ಕಲ್ತಿರಬೇಕು. ಆಮೇಲೆ ಐಚ್ಛಿಕ ವಿಷಯವಾಗಿ ಕಲ್ತಿರದೇ ಇದ್ದರೆ ಸಂಬಂಧಿಸಿದ ವಿಷಯದಲ್ಲಿ ಒಂದು ಮಾಸ್ಟರ್ ಡಿಗ್ರಿ ಅಂದರೆ MA ಅಥವಾ MSc ಮಾಡಿರಬೇಕು. ವಿಶೇಷವಾಗಿ MSc ಬರಲ್ಲ, ಇಂಗ್ಲೀಷ್, ಕನ್ನಡ ಅಥವಾ ಹಿಂದಿ MA ಮಾಡಿರಬೇಕು. ಆಮೇಲೆ BEdಯಲ್ಲಿ ಸಂಬಂಧಿಸಿದ ವಿಷಯವನ್ನು ಬೋಧನಾ ಟೀಚಿಂಗ್ ಮೆಥಡಾಗಿ ಆ ವಿಷಯವನ್ನು ಕಲ್ತಿರಬೇಕು. ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು. ಅವರು ಮಾತ್ರ ಇಂಗ್ಲೀಷ್, ಕನ್ನಡ, ಹಿಂದಿ ಟೀಚರ್ಸ್ಗೆ ಅರ್ಜಿ ಹಾಕ್ಬೋದು. ಇನ್ನು ಗಣಿತ ಶಿಕ್ಷಕರು ನೋಡಿ, ಮ್ಯಾಥ್ಸ್ ಟೀಚರು ಫಿಸಿಕ್ಸು, ಕೆಮಿಸ್ಟ್ರಿ ಅಥವಾ ಮ್ಯಾಥ್ಸ್ ಪದವಿಯಲ್ಲಿ ಅಧ್ಯಯನ ಮಾಡಿರಬೇಕು, ಅಥವಾ ಫಿಸಿಕ್ಸ್, ಮ್ಯಾಥ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಆದರೂ ಅಧ್ಯಯನ ಮಾಡಿರಬೇಕು. ಮ್ಯಾಥ್ಸನ್ನು ಕಂಪಲ್ಸರಿಯಾಗಿ ಅಧ್ಯಯನ ಮಾಡಿರಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಇದರಲ್ಲಿ 2 ಸಬ್ಜೆಕ್ಟು ಕಲ್ತಿರಬೇಕು. ಫಿಸಿಕ್ಸ್, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸಲ್ಲಿ ಇದರಲ್ಲಿ ಸಹಿತ 2 ಅಧ್ಯಯನ ಮಾಡಿರಬೇಕು. ಆದರೆ ಕಂಪಲ್ಸರಿಯಾಗಿ ಮ್ಯಾಥ್ಸನ್ನು ಕಲಿತೇ ಇರಬೇಕು. ಗಣಿತ ವಿಷಯನ BEdಯಲ್ಲಿ ಬೋಧನಾ ಮಾಧ್ಯಮ ತೆಗೆದುಕೊಂಡಿರಬೇಕು. ಇನ್ನು ನೆಕ್ಸ್ಟ್ ಸೈನ್ಸ್ ಟೀಚರ್, ಜೀವವಿಜ್ಞಾನ ಸೈನ್ಸ್ ಟೀಚರ್ ಬಂದುಬಿಟ್ಟು ಪದವಿಯಲ್ಲಿ ಕೆಮಿಸ್ಟ್ರಿ, ಬಾಟ್ನಿ, ಜೂಲಾಜಿ ಈ 3 ವಿಷಯಗಳಲ್ಲಿ 2 ವಿಷಯಗಳನ್ನು ಏನು ಮಾಡಿರಬೇಕು ಅಂತಂದ್ರೆ ಅವರು ಕಲ್ತಿರಬೇಕು. ಕೆಮಿಸ್ಟ್ರಿಯನ್ನು ಕಂಪಲ್ಸರಿಯಾಗಿ ಕಲ್ತಿರಬೇಕು. ಇನ್ನು ಬಯಾಲಜಿ ವಿಷಯವನ್ನು BEdಯಲ್ಲಿ ಬೋಧನಾ ಮಾಧ್ಯಮವಾಗಿ ಕಲ್ತಿರಬೇಕು. ಇವು ಅರ್ಹತೆಗಳು. ಎಕ್ಸಾಮ್ ಪ್ಯಾಟರ್ನ್ ನಿಮಗೆ ಮುಂಚೆನೇ ಇದೆ. ಗ್ರೂಪ್ C ಮಾಡೆಲ್ ಇಡ್ಬೋದು, ಆದರೆ ಮುಂಚೆ ಯಾವುದೇ ರೀತಿ ನೇಮಕಾತಿಗಳಲ್ಲಿ ಗ್ರೂಪ್ C ಮಾಡೆಲನ್ನು ಇಟ್ಟಿಲ್ಲ. ಆದ ಕಾರಣ ಈ ಬಾರಿಯೂ ಸಹಿತ ಒಂದು ಐಚ್ಛಿಕ ಪತ್ರಿಕೆ ಅಂದರೆ ಆಪ್ಷನಲ್ ಪೇಪರನ್ನೇ ಇಡುವಂಥ ಸಾಧ್ಯತೆ ಜಾಸ್ತಿ ಇರುವಂಥದ್ದು. ನೆಕ್ಸ್ಟ್ ಮಂಡೇ ಕಾಲ್ಫಾರ್ಮ್ ಆದ ನಂತರ ಇನ್ನೊಂದು ವಿಡಿಯೋನ ಮಾಡ್ತೀವಿ. ನೋಟಿಫಿಕೇಷನ್ನ ಕಂಪ್ಲೀಟಾಗಿ ಹೇಳ್ತೀವಿ. ಈಗ ಇರುವಂಥದ್ದೇ ಕಂಪ್ಲೀಟಾಗಿ ಕರೆಕ್ಟೇ ಇರುವಂಥದ್ದು, ಆದರೂ ಇನ್ನೊಮ್ಮೆ ಕ್ಲಾರಿಫಿಕೇಷನ್ನ ಮಾಡ್ತೀವಿ. ಜೂನ್ 20ಕ್ಕೆ ಅಧಿಸೂಚನೆ ಆಗುವಂಥದ್ದು. ಯಾಕಂದರೆ ಅವ್ರು ಹೇಳಿರುವಂಥ ಡೇಟ್ಗೆ ಕರೆಕ್ಟಾಗಿ KAದವ್ರು ಅಧಿಸೂಚನೆ ಮಾಡಿರುವಂಥದ್ದು. ಯಾವುದೇ ರೀತಿ ಡಿಲೇ ಆಗೋಲ್ಲ. ಮತ್ತು ಎಕ್ಸಾಮು ಸಹಿತ ಆಗಸ್ಟ್ 2nd ವೀಕ್ ಅಥವಾ ಆಗಸ್ಟ್ 3ಕ್ಕೆ ಈಗಾಗಲೇ PC ಎಕ್ಸಾಮ್ ಇದೆ. ಅದು ಮುಗಿದ ತಕ್ಷಣ 2nd ವೀಕ್ ಅಥವಾ 3rd ವೀಕಲ್ಲಿ ಕಂಪಲ್ಸರಿಯಾಗಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ಯಾವೆಲ್ಲ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಅಂತ. ಇನ್ನು ಆನ್ಲೈನ್ ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗಬೇಕು ಅನ್ನೋರು ಇದ್ರಿ ಅಂತಂದ್ರೆ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. 9380850076 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಬ್ಯಾಚ್ ಕೋರ್ಸ್ಗೂ ಸಹಿತ ಜಾಯಿನ್ ಆಗ್ಬೋದು. ಇನ್ನು ಬುಕ್ಸ್ಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀವಿ. ಯಾವ ನೋಟಿಫಿಕೇಷನ್ ಆದ ನಂತರ ಗ್ರೂಪ್ C ಮಾಡೆಲ್ ಇಡ್ತಾರೋ ಅಥವಾ ಸೆಕೆಂಡ್ ಸ್ಪೆಸಿಫಿಕ್ ಪೇಪರನ್ನು ಇಡ್ತಾರೋ ಅನ್ನೋಂಥದ್ದು ನೋಡಿಕೊಂಡು ನಿಮಗೆ ಬುಕ್ಸನ್ನು ಸಜೆಸ್ಟ್ ಮಾಡ್ತೀವಿ. ಇವು HSTR ಇರುವಂಥ ಬುಕ್ಸ್ ಇವುಗಳನ್ನು ಸಹಿತ ನೀವು ಸ್ಟಡಿ ಮಾಡ್ಬೋದು. ನಮ್ಮ ಬುಕ್ಸ್ ಹೌಸ್ನಲ್ಲಿ ಸಿಗುವಂಥದ್ದು ವಿದ್ಯಾಶಾರದೆ. ಇವು ಯೂಸ್ ಆಗ್ಬೋದು ನಿಮಗೆ. ಯಾಕಂದರೆ ಈ ಒಂದು ಸ್ಪೆಸಿಫಿಕ್ ಪೇಪರನ್ನು ಇಟ್ಟರೆ ಅದು HSTR ಲೆವೆಲಲ್ಲೇ ಇರುವಂಥದ್ದು. ಈ HSTR ಬುಕ್ಸ್ ನಿಮಗೆ ಯೂಸ್ ಆಗುತ್ತೆ. ಇವು PSTR ಎಕ್ಸಾಮ್ಗೆ, ಇವು GPSTR ಎಕ್ಸಾಮ್ಗೆ, ಆಮೇಲೆ HSTR ಎಕ್ಸಾಮ್ಗೆ ಕಂಪ್ಲೀಟಾಗಿ ಎಲ್ಲ ಒಂದು ಬುಕ್ಸು ಅವೈಲೇಬಲ್ ಇರುವಂಥದ್ದು. ಇವು HSTR ಬುಕ್ಸ್, ಇವು ಸಹಿತ ನಿಮಗೆ ಯೂಸ್ ಆಗುವಂಥದ್ದು. ಬುಕ್ಸ್ಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತು NCERT PDF ಸಹಿತ ಲಭ್ಯ ಇರುವಂಥದ್ದು. ಸೋಷಿಯಲ್ ಸೈನ್ಸು 19 PDF ಮತ್ತು NCERT ಸೈನ್ಸು 23 PDF ಇರುವಂಥದ್ದು.
200 ರುಪೀಸ್ಗೆ ಕಂಪ್ಲೀಟಾಗಿ PDF ಪ್ಲ್ಯಾನ್ನ ಕಳಿಸ್ತೀವಿ. ಎಲ್ಲರಿಗೂ ಧನ್ಯವಾದಗಳು.